ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ತುಂಬ ಸುಲಭವಾಗಿ ಮನೆಯಿಂದ ಓಡಿಸ್ಬೋದು. ಕೇವಲ ಉಪ್ಪಿದ್ರೆ ಸಾಕು. ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮನೆ ಬಿಟ್ಟು ಓಡಿಸ್ಬೋದು. ಹಾಗಿದ್ರೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ನಾನಿಲ್ಲಿ ಫಸ್ಟ್ 1 ಟೇಬಲ್ ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಖಾರ ಮತ್ತು ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು. ಅಂದಾಗಿ ಇಲಿಗಳಿಗೆ ಹೊಟ್ಟೆ ಒಳಗಡೆ ಹೋಗಿ ಟ್ರಬಲ್ ಆಗಬೇಕು ನೋಡಿ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ ಖಾರ ಏನಿದೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇಲಿಗಳನ್ನು ಆಹಾರದಿಂದನೇ ಓಡಿಸ್ಬೇಕಾಗತ್ತೆ. ಹಾಗಾಗಿ ಇಲಿಗಳು ಬರೋದೇ ಆಹಾರದಿಂದ, ಅಂದರೆ ಇಲಿಗಳು ಹೋಗೋದು ಕೂಡ ಆಹಾರದಿಂದನೇ ಆಗಿರಬೇಕು ನೋಡಿ. ಹಾಗಾಗಿ ನಾನು ಇಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನೀವು ಬೇಕಾದ್ರೆ ಯಾವುದಾದ್ರೂ ಹಿಟ್ಟನ್ನ ತೊಗೋಬೋದು. ನೀವು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಜೋಳದ ಹಿಟ್ಟಾದರೂ ತೊಗೋಬೋದು, ಇಲ್ಲ ಕಡಲೆ ಹಿಟ್ಟಾದರೂ ತೊಗೋಬೋದು, ರಾಗಿ ಹಿಟ್ಟಾದರೂ ತೊಗೋಬೋದು. ಸೊ ಈಸಿಯಾಗಿ ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲಿಗಳೆಲ್ಲ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಫಸ್ಟ್ ನಾನಿಲ್ಲಿ ಹೇಳಿದ ಹಾಗೆ ನಿಮಗೆ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಗೋಧಿ ಹಿಟ್ಟನ್ನ ಯಾವ ರೀತಿ ನಾದ್ಕೊತೀವಲ್ವ, ಸೊ ಅದೇ ರೀತಿಯೇ ಇಲ್ಲಿ ಕೂಡ ಸೇಮ್ ಅದೇ ರೀತಿಯೇ ನಾದ್ಕೋಬೇಕಾಗತ್ತೆ. ಆದರೆ ಖಾರ ಏನಿದೆ ಸ್ವಲ್ಪ ಹೆಚ್ಚಾಗಿರಬೇಕು. ಈ ಖಾರದಿಂದ ಹೊಟ್ಟೆಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಇಲಿಗಳು ಏನಾದರೂ ಇದನ್ನು ತಿಂದುಬಿಟ್ರೆ ಇರೋಕ್ಕಾಗೋದಿಲ್ಲ ಮನೆಯಲ್ಲಿ. ಈ ಇಲಿಗಳು ಬರೋದಲ್ಲದೆ ಇಲಿಗಳು ಬಂದರೆ ನಮ್ಮ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಸಣ್ಣ ಮಕ್ಕಳು, ವಯಸ್ಸಾದವರೆಲ್ಲರೂ ಇರ್ತಾರೆ. ಅಂಥವ್ರಿಗೆಲ್ಲ ಈ ಇನ್ಫೆಕ್ಷನ್ಸ್ ಎಲ್ಲ ಹೆಚ್ಚಾಗಿಬಿಡುತ್ತೆ. ಇಲಿಗಳು ಏನಾದರೂ ಮುಟ್ಟಿದರೆ ಅದನ್ನು ಆಹಾರನ ನಮಗೆ ತಿನ್ನೋಕ್ಕೂ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮೊದಲು ಮನೆಯಲ್ಲಿರುವಂಥ ಇಲಿಗಳನ್ನ ಓಡಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಇದನ್ನು ಚೆನ್ನಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ. ಇದರಲ್ಲಿ ಒಂದು 4 ರಿಂದ 5 ಭಾಗ ಆಗ್ತವೆ. ನಿಮ್ಮ ಮನೆಯಲ್ಲಿ ಏನಾದರೂ ಹಳ್ಳಿಗಳಲ್ಲೆಲ್ಲ ಹೆಗ್ಗಣಗಳು ಜಾಸ್ತಿ ಇದ್ದರೆ, ನಾನೇನು ತೋರಿಸಿದ್ನಲ್ಲ ಒಂದು ದೊಡ್ಡ ಉಂಡೆ, ಆ ಒಂದೇ ಒಂದು ಉಂಡೆನ ಇಟ್ಕೊಂಬಿಡಿ. ಇಲಿಗಳೇನಾದರೂ ಇದ್ದರೆ ಈ ರೀತಿ ಒಂದು 4 ರಿಂದ 5 ಭಾಗದ ಉಂಡೆಗಳನ್ನು ಮಾಡ್ಕೊತ ಬನ್ನಿ. ಹಾಗೆ ನೋಡಿ, ಈ ರೀತಿ ಫಸ್ಟ್ ಉಂಡೆಗಳನ್ನು ತಯಾರಿಸ್ಕೊಂಡಿದ್ದೀನಿ. ಈಗ ನೋಡಿ, ರೆಡಿಯಾಗಿರುವಂತಹ ಉಂಡೆಗಳೇನಿದ್ದಾವೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಮೇನ್ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊತೀನಿ. ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಒಣ ಹಿಟ್ಟನ್ನು ತೊಗೊತಾ ಇದ್ದೀನಿ. ಒಣ ಹಿಟ್ಟು ಯಾಕಂತಂದರೆ ನಮಗೆ ಇಲ್ಲಿ ಹಿಟ್ಟು ನಾದ್ತಾ ಇರಬೇಕಾದ್ರೆ ಅಂಟಾಗ್ತಾಯಿದೆ ಕೈಗೆ. ಸೊ ಹಾಗಾಗಿ ಅಂಟಾಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ಅಗ್ಲವಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ತಟ್ಟೆ ಆಕಾರದಲ್ಲಿ, ಸಣ್ಣ ಕೈಯಿಂದನೇ ನೀವು ತಟ್ಟೆ ಆಕಾರದಲ್ಲಿ ಅಗ್ಲವಾಗಿ ಮಾಡ್ಕೊತಾ ಹೋಗಿ. ಈಸಿ ನೋಡಿ ಸ್ನೇಹಿತರೆ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ಕೇವಲ 3 ರಿಂದ 4 ನಿಮಿಷದ ಒಳಗಡೆ ಈ ರೆಮಿಡಿ ತಯಾರಾಗುತ್ತೆ, ಮನೆ ಮದ್ದು. ಫಸ್ಟ್ ಈಗ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ, 2 ಕರ್ಪೂರವನ್ನು ತೊಗೊಂಡಿದ್ದೀನಿ. ಕರ್ಪೂರ ಏನಿದೆ ನೋಡಿ, ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣವೇ ಬೆಂಕಿ ಬಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಮೇನ್ ಇಲ್ಲಿ ಕರ್ಪೂರವನ್ನು ಯೂಸ್ ಮಾಡಲೇಬೇಕಾಗುತ್ತೆ. ನೀವು ಬೇಕಾದರೆ ಕರ್ಪೂರ ಬೇಡ ಅನ್ನೋಗಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅದ್ರ ಬದಲು ಏನಿದೆ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲ ಅಂತಂದರೆ ನೀವು ಕರ್ಪೂರನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಹಾಗೆ ಜಲ್ದಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉಪ್ಪನ್ನ ಹಾಕೊಳೋದ್ರಿಂದ ಇಲಿಗಳಿಗೆ ಹೊರಗಡೆಯಿಂದ ತಿಂದ್ರೂ ಖಾರ ಹತ್ತುತ್ತೆ, ಒಳಗಡೆ ತಿಂದರೂ ಉಪ್ಪಾಗಬೇಕು. ಸೊ ಹಾಗಾಗಿ ಖಾರ ಮತ್ತು ಉಪ್ಪಿನ ಕಾಂಬಿನೇಷನಿಂದ ಈ ಒಂದು ರೆಮಿಡಿನ ನೀವು ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಇಲಿಗಳೆಷ್ಟೇ ಇದ್ದರೂ ಕೂಡ ಓಡೋಗೋದಂತೂ ಗ್ಯಾರಂಟಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿದೆ. ನೋಡಿ, ಈಸಿಯಾಗಿ ಆಗಿದೆ. ನಾನು ಇದಕ್ಕೆ ಇಲ್ಲಿ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ನೀವು ಇದನ್ನು ರೌಂಡ್ ಶೇಪ್ನಲ್ಲಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವಿಲ್ಲಿ ಸ್ವಲ್ಪ ಅಗ್ಲವಾಗಿ ಹಾಗೆ ಇಟ್ಕೋಬೋದು. ಇದನ್ನು ನೀವು ಇಲಿಗಳು ಎಲ್ಲಿ ಬರ್ತಾವೋ ಆ ಜಾಗದಲ್ಲೇ ಇಡಬೇಕಾಗುತ್ತೆ ಸ್ನೇಹಿತರೆ. ಹೆಚ್ಚಾಗಿ ಇಲಿಗಳು ಮನೇಲಿ ಬಂದಾದರೆ ಆಹಾರದಿಂದನೇ ಬರ್ತವೆ. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಆಗಿರ್ಬೋದು, ನಿಮ್ಮ ಆಹಾರ ಕಡೆ ಆಗಿರ್ಬೋದು, ನೀಟಾಗಿ ನೈಟ್ ಮಲಗೋ ಟೈಮ್ನಲ್ಲಿ ಏನಿದೆ ಮನೆಯಲ್ಲಿ ಎಲ್ಲ ಎಷ್ಟು ಈಗ ಪಾತ್ರೆಗಳೆಲ್ಲ ತೆಗೆದಿರೋದಿಲ್ಲ ನಾವು ಮನೆಯಲ್ಲಿ ರಾತ್ರಿ ಹೊತ್ತು, ಅಂಥ ಸಮಯದಲ್ಲಿ ಇದನ್ನು ಇಡೋದ್ರಿಂದ ಇಲಿಗಳು ಗ್ಯಾರಂಟಿ ಬರ್ತವೆ, ತಿನ್ನುತ್ತೆ. ಸೊ ನೋಡಿ, ಈಗ ನಾನು ರಾತ್ರಿ ಸಮಯದಲ್ಲಿ ಇದನ್ನು ಇಡೋದ್ರಿಂದ ನಾನು ಏನು ಕ್ಲೀನ್ ಮಾಡಿಲ್ಲ. ಇದನ್ನು ಇಡೋದ್ರಿಂದನೇ ನಾನು ಕ್ಲೀನ್ ಮಾಡೋದಿಲ್ಲ. ಇದನ್ನು ಇಟ್ಟ ಮೇಲೆ ಏನಿದೆ, ಇದು ಬೆಳಗ್ಗಿನ ಜಾವ ಇದು ಇಲ್ಲ ಅನ್ನೋ ಹಾಗಿದ್ರೆ ಇಲಿಗಳು ತಿಂದಿದೆ, ಮನೆ ಬಿಟ್ಟು ಓಡೋಗಿದೆ ಅಂತ ಅರ್ಥ. ಒಂದು ಸತಿ ಇದನ್ನು ಟ್ರೈ ಮಾಡಿ. ಹಾಗೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡ್ಕೊಂಡು ಆ ಜಾಗದಲ್ಲಿ ಇದನ್ನು ಇಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.